Good evening, all the dignitaries and parents, students, and my teachers. So this is my pleasure. I want to present an annual report. So what we did from this year. So already we know that as we look back is in our wonderful year, and we are feel that a pride and joy for all the milestones the later learners and we have achieved. So the pre-primary and primary this year we introduced astrology books, and really it's a wonderful for the studies as well as a activity basis. Till the 4th standard we introduced from the same astrology, and hope so for the next year if it is same, maybe it may be going to be continued from the same syllabus. Along with that, with the help of all the parents and with the support of Krishna Brahman Madam, so we are going to introduce from the next year some even some foundation courses, so that too very helpful. Even sir told ಸರ್ ಹೇಳಿದಂಗೆ ನಿಜವಾಗ್ಲೂ ಈಗಿನ ದಿನದಲ್ಲಿ ತುಂಬಾನೇ ಕಾಂಪಿಟೇಟಿವ್. ಈಗ ಯಾಕೆ ಆ ಕಡೆ ಬೇರೆ ಮಂಗಳೂರು ಆ ಕಡೆ ಎಲ್ಲ ಹೋಗ್ತಿದಾರಲ್ಲ ಅಂತ ಒಂದು ಪ್ರೈಡ್ ಮೂಮೆಂಟ್ ಅನ್ನ ನಮ್ಮ ಶಾಲೆಯಲ್ಲೇ ನಾವು ತರಬಹುದು. ಈ ಫೌಂಡೇಶನ್ ಕೋರ್ಸಸ್ ಅಂತದನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ರಿಯಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೀವು ಬೇಸಿಕ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾವುದೇ ಇಲ್ಲಿ ನಿಯರ್ ಬೈ ದ ಬಳ್ಳಾರಿ ಅಥವಾ ಹೊಸಪೇಟೆ ಅಥವಾ ಕೊಪ್ಪಳ ಈ ಸರೌಂಡಿಂಗ್ ಪ್ಲೇಸಸ್ ಅಲ್ಲಿ ನೋಡಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ಸ್ ಅಥವಾ ಬ್ಯಾಂಕ್ಸ್ ಅಲ್ಲಿ ಹೋದ್ರೆ ಮ್ಯಾಕ್ಸಿಮಮ್ ಆಂಧ್ರ ಅಥವಾ ನಾರ್ತ್ ಇಂಡಿಯನ್ಸೇ ಇರ್ತಾರೆ. ಯಾಕೆ ನಮ್ಮ ಕರ್ನಾಟಕದವ್ರು ಅಷ್ಟು ಅದರಲ್ಲಿ ಇಲ್ಲ ಅಂತೇಳಿ ಅಂತ ಇದ್ದಾರೆ. ಬಟ್ ಲೋವರ್ ಒಂದು ಡಿ ಗ್ರೇಡ್ ಪೋಸ್ಟಲ್ಲಿ ಅಥವಾ ಸಿ ಗ್ರೇಡ್ ಪೋಸ್ಟಲ್ಲಿ ಮಾತ್ರ ಇದ್ದಾರೆ. ಬಟ್ ವೆನ್ ವಿ ಕಮ್ ಟು ದ ಹೈಯರ್ ಬಿ ಗ್ರೇಡ್ ಅಥವಾ ಎ ಗ್ರೇಡ್ ಬಂದಾಗ ಎಲ್ಲ ಔಟರ್ಸ್ ಇದ್ದಾರೆ. ಸೊ ನಮ್ಮ ಎಜುಕೇಷನ್ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ನಮ್ಮ ಎಜುಕೇಷನ್ ಚೆನ್ನಾಗಿದೆ. ಪರ್ಸೆಂಟೇಜ್ ವಿ ಆರ್ ಗೆಟಿಂಗ್ ಅಬೌವ್ 90-95%. ಬಟ್ ವೆನ್ ವಿ ಕಮ್ ಟು ದ ಕಾಂಪಿಟೇಟಿವ್ ಲೆವೆಲ್ ವಿ ಆರ್ ವೆರಿ ಬ್ಯಾಕ್. ನಾವು ತುಂಬಾ ಇದ್ದೀವಿ. ಹಾಗಾಗಿ ಆ ಒಂದು ಕಾಂಪಿಟೇಟಿವ್ ಲೆವೆಲ್ನ ಬಿಲ್ಡ್ ಮಾಡಬೇಕಂತಲೇ ನಾವು ಈ ಫೌಂಡೇಶನ್ ಕೋರ್ಸಸನ್ನು 6th, 7th, 8th ಸ್ಟ್ಯಾಂಡರ್ಡ್ಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅದರ ಜೊತೆಗೆ ಈಗಿನ ರೋಬೋಟಿಕ್ ಕ್ಲಾಸಸ್ ಇರ್ಬೋದು, ಕಾಂಪಿಟೇಷನ್ ಲೆವೆಲ್ ಇರೋದ್ರಿಂದ ರೋಬೋಟಿಕ್ ಕ್ಲಾಸಸನ್ನು ಅಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಇವೆಲ್ಲವೂ ನಮ್ಮ ಫ್ಯೂಚರ್ ಪ್ಲಾನ್ಸಸ್ ಇದ್ದಾವೆ. ಆ್ಯಂಡ್ ಈ ವರ್ಷ ನೀವು ನೋಡೋದಾದ್ರೆ ಪ್ರತಿ ತಿಂಗಳೂ ಪ್ರತಿಯೊಂದು ಈವೆಂಟ್ಸ್ಗಳನ್ನು ಮಾಡಿದ್ದೀವಿ. ಎಸ್ಪೆಷಲಿ ಪ್ರೀ ಪ್ರೈಮರಿ ಇರ್ಬೋದು ಆ್ಯಂಡ್ ಪ್ರೈಮರಿ ಇರ್ಬೋದು, ಈವನ್ ಆ್ಯಕ್ಟಿವಿಟೀಸ್ ತುಂಬಾ ಮಾಡಿದ್ದೀವಿ. ಇವೆಲ್ಲವೂ ಏನಂದರೆ ಆ್ಯಕ್ಟಿವಿಟಿ ಬೇಸಿಸ್ ಟೀಚಿಂಗ್. ಹುಡುಗರಿಗೆ ಒಂದು ವಸ್ತುವನ್ನು ತೋರಿಸಿದಾಗ ಅದನ್ನು ನಾವು ಸರಿಯಾಗಿ ತಿಳಿಸೋಕ್ಕಾಗತ್ತೆ. ಅಮ್ಮ ಹೇಳಿದರು ಬುಕ್ಸನ್ನು ಕೊಡಿ ಅಂಥೇಳಿ, ನಾವು ಓದಿದಾಗ ಮಕ್ಕಳು ಓದ್ತಾರೆ. ಆ ರೀತಿಯಾಗಿ ನಾವು ಏನಾದರೂ ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಮಾಡ್ತಾರೆ. ಇಲ್ಲಾಂದರೆ ಮೊಬೈಲ್ ಇಟ್ಕೊಳ್ಳೋದು ಮತ್ತೊಂದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಏನಿದೆಲ್ಲ ಈ ಕೋರ್ಸಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು. Thank you so much.